ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಸ್ಕೆ ಚಾನಲ್. ಸೊ ಇದೀಗ ಈ ವಿಡಿಯೋನಲ್ಲಿ ನೀವು ನೋಡಬೇಕಾದ್ರೆ ಈ ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ವೈರ್ಮೆಂಟ್ 2024 ನಲ್ಲಿ ಖಾತೆಗಳು ಬಿಟ್ಟಿದ್ದಾವೆ ಫ್ರೆಂಡ್ಸ್. ಬಳ್ಳಾರಿ ಕೋರ್ಟ್ ನಲ್ಲಿ 21 ಪೋಸ್ಟ್ಗಳಿದ್ದಾವೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡಬಹುದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ನೋಟಿಫಿಕೇಶನ್ ಅಲ್ಲಿ 21 ಪೋಸ್ಟ್ಗಳು ಅಂತಂದ್ರೆ ಇಲ್ಲಿ ಟೈಪಿಂಗ್ ನಲ್ಲಿ 12 ಪೋಸ್ಟ್ಗಳು ಬಿಟ್ಟಿದ್ದಾವೆ ಫ್ರೆಂಡ್ಸ್. ಮತ್ತು ಟೈಪಿಂಗ್ ಕಾಪಿ ಅವರಿಗೆ 7 ಪೋಸ್ಟ್ಗಳಿದ್ದಾವೆ ಫ್ರೆಂಡ್ಸ್. 12 ಬೆರಳಚ್ಚುಗಾರರು ಮತ್ತು 7 ಬೆರಳಚ್ಚು ನಕಲುಗಾರರು ಪೋಸ್ಟ್ಗಳು ಬಿಟ್ಟಿದ್ದಾವೆ ಫ್ರೆಂಡ್ಸ್. ಇವು ಎಲ್ಲ ಹೈದರಾಬಾದ್ ಕರ್ನಾಟಕದವರಿಗೆ ಫ್ರೆಂಡ್ಸ್. ಮತ್ತು 1 ಬೆರಳಚ್ಚುಗಾರ ಮತ್ತು 1 ಬೆರಳಚ್ಚುಗಾರ ನಕಲುಗಾರರಿಗೆ ಒಂದು ಪೋಸ್ಟ್ಗಳು ಇರುತ್ತವೆ ಫ್ರೆಂಡ್ಸ್. ಅಂದ್ರೆ 2 ಪೋಸ್ಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಇರುತ್ತವೆ ಫ್ರೆಂಡ್ಸ್. ಟೋಟಲ್ ಇಲ್ಲಿ 21 ಪೋಸ್ಟ್ಗಳು ಬಿಟ್ಟಿದ್ದಾವೆ ಫ್ರೆಂಡ್ಸ್. ಇವು ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನಾನು ತೋರಿಸ್ತಾ ಇರೋ ನೋಟಿಫಿಕೇಶನ್ ಮೂಲಕ ಇಲ್ಲಿ ನೋಡಬಹುದು, ಇಲ್ಲಿ ಕೊಟ್ಟಿದ್ದಾರೆ 12 ಬೆರಳಚ್ಚುಗಾರರು ಮತ್ತು 7 ಬೆರಳಚ್ಚುಗಾರ ಕಾಪಿ ಪೇಸ್ಟ್ ಅಂತಂದ್ರೆ ಕಾಪಿ ಟೈಪಿಂಗ್ ಅವರಿಗೆ ಇದೆ. ಈ ಪೋಸ್ಟ್ 6ನೇ ತಾರೀಕು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಮಂತ್ ಮೇ 6ನೇ ತಾರೀಕು ಈ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪೋಸ್ಟ್ ಲಾಸ್ಟ್ ಡೇಟ್ ಇರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು, ಟೈಪಿಸ್ಟ್ಗಳಿಗೆ 21,400 ರೂಪಾಯಿಗಳು ಸ್ಯಾಲ್ರಿ ಇದಾವೆ ಫ್ರೆಂಡ್ಸ್. ಇಲ್ಲಿ ಕ್ಯಾಟಗರಿ ವೈಸ್ ಯಾವ ಪೋಸ್ಟ್ಗಳಿಗೆ ಖಾತೆ ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ. ಈ ಟೇಬಲ್ ನಲ್ಲಿ ನೀವು ನೋಡಬಹುದು, ಬೇರೆ ಬೇರೆ ವರ್ಗಗಳಿಗೆ ಬೇರೆ ಬೇರೆ ಖಾತೆಗಳು ಖಾಲಿ ಇದ್ದಾವೆ ಫ್ರೆಂಡ್ಸ್. ಈ ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡಬಹುದು. ಎಷ್ಟು ಪೋಸ್ಟ್ಗಳಿದಾವೆ? ಟೋಟಲ್ 12 ಪೋಸ್ಟ್ಗಳಿದಾವೆ ಮತ್ತು 1 ನಾನ್ ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಖಾಲಿ ಇದೆ. ಮತ್ತು ಕೆಳಗಡೆ ನೋಡಬಹುದು ನೀವು 7 ಟೈಪಿಂಗ್ ಕಾಪಿ ಅಂತಂದ್ರೆ ಟೈಪಿಸ್ಟ್ ಕಾಪಿಸ್ಟ್ ಸಲುವಾಗಿ 7 ಪೋಸ್ಟ್ಗಳು ಖಾಲಿ ಇದಾವೆ. ಸೇಮ್ ಇಲ್ಲಿ ಕೂಡ 21,400 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಮತ್ತು ಸೇಮ್ ಇಲ್ಲಿನೂ ಕೂಡ ಕ್ಯಾಟಗರಿ ವೈಸ್ ಯಾವ ಪೋಸ್ಟ್ ಖಾಲಿ ಇದೆ ಅಂತ ಅನ್ನೋದು ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ ನಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಅಂತಂದ್ರೆ ಏನು ಪಾಸ್ ಆಗಿರ್ಬೇಕು, PUC ಪಾಸ್ ಆಗಿರ್ಬೇಕು ಫ್ರೆಂಡ್ಸ್. ಮತ್ತು ಇಲ್ಲಿ ಸ್ಕಿಲ್ ಟೆಸ್ಟ್ ಅಂತಂದ್ರೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಇಲ್ಲಿ 15 ನಿಮಿಷದ ಸ್ಕಿಲ್ ಟೆಸ್ಟ್ ಅಲ್ಲಿ ಕರೆಸಿರ್ತಾರೆ ಫ್ರೆಂಡ್ಸ್. 15 ನಿಮಿಷ ಟೈಪ್ ಮಾಡಬೇಕು. ಅಲ್ಲಿ ಯಾರಾದ್ರೂ ಒಬ್ರು ಹೇಳ್ಕೊಡ್ತಾರೆ. ಅದು ಅವರು ಹೇಳಿದ್ದನ್ನ ನೀವು 15 ನಿಮಿಷದೊಳಗೆ ಟೈಪ್ ಮಾಡಬೇಕು. ಮತ್ತು ಇದಕ್ಕೆ ಟೋಟಲ್ 100 ಅಂಕಗಳಿರುತ್ತವೆ. ಇದರಲ್ಲಿ ನೀವು ಅಬೌಟ್ 50 ಅಂಕಗಳನ್ನು ಗಳಿಸಬೇಕು. 50ಗಿಂತ ಹೆಚ್ಚು ಅಂಕ ಗಳಿಸಿದವರಿಗೆ 5 ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಮತ್ತು ಅವರನ್ನ ಇಂಟರ್ವ್ಯೂ ಕರೀತಾರೆ ಫ್ರೆಂಡ್ಸ್. ಅಲ್ಲಿ ಮತ್ತು ಸೆಲೆಕ್ಷನ್ ಇರುತ್ತೆ. ಮತ್ತು ಇಲ್ಲಿ ನೋಡ್ಬೇಕಾದ್ರೆ PUC ಪಾಸ್ ಆಗಿರ್ಬೇಕು. ಈ ಅಪ್ಲಿಕೇಶನ್ ಸಲುವಾಗಿ ನೀವು ಅಪ್ಲೈ ಮಾಡಬೇಕಾದ್ರೆ PUC ಪಾಸ್ ಆಗಿರ್ಬೇಕು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನೀವು ಟ್ರೈನಿಂಗ್ ಅನ್ನ ತಗೊಂಡಿರ್ಬೇಕು. 12 ಟೈಪಿಸ್ಟ್ ಪೋಸ್ಟ್ಗಳಿಗೆ ನೀವು ಸೀನಿಯರ್ ಕಂಪ್ಯೂಟರಿಂಗ್ ಅನ್ನ ಕಲ್ತಿರ್ಬೇಕು. ಮತ್ತು 7 ಪೋಸ್ಟ್ಗಳಿಗೆ ನೀವು ಜೂನಿಯರ್ ಟೈಪಿಂಗ್ ಅನ್ನ ಕಲ್ತಿರ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಫೀಸ್ ಇರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ಗೆ ಫೀಸ್ ಇದೆ. ಕ್ಯಾಟಗರಿ ವೈಸ್ ಇದೆ ಫ್ರೆಂಡ್ಸ್. 250 ರೂಪಾಯಿ ಫೀಸ್ ಇದೆ. ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮತ್ತು ಅಂಗವಿಕಲರಿಗೆ 100 ರೂಪಾಯಿ ಫೀಸ್ ಇದೆ ಫ್ರೆಂಡ್ಸ್. ಈ ಫೀಸ್ ನೀವು ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ನೀವು ಈ ಫೀಸ್ ಅನ್ನ ಕಟ್ಟಬಹುದು ಫ್ರೆಂಡ್ಸ್. ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹೇಗೆ ನೀವು ಸಬ್ಮಿಟ್ ಮಾಡಬೇಕು ಅನ್ನೋದು ಇಲ್ಲಿ ಲಿಂಕ್ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡಬಹುದು. ಮತ್ತು ಈ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಪ್ಲೀಸ್ ಫ್ರೆಂಡ್ಸ್ ನೋಡಿ ಅಪ್ಲೈ ಮಾಡಿ. ಆಲ್ಮೋಸ್ಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಯಾರ್ಯಾರು ಅರ್ಹರಿರ್ತೀರ, PUC ಯಾರ್ಯಾರು ಪಾಸ್ ಆಗಿದ್ದಾರೆ, ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಪೋಸ್ಟ್ಗೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಕೊಡ್ರಿ. ಥ್ಯಾಂಕ್ ಯು.